ಸ್ನೇಹಿತರೆ, 1969ನೇ ಇಸ್ವಿಯಲ್ಲಿ ಬೂಕರ್ ಗ್ರೂಪ್ ಲಿಮಿಟೆಡ್ ಪ್ರಾಯೋಜಿಕ ಸಂಸ್ಥೆ ಪ್ರಾರಂಭಿಸಿದ ಪ್ರಶಸ್ತಿಯೇ ಬೂಕರ್ ಪ್ರಶಸ್ತಿ. ಈ ಬೂಕರ್ ಪ್ರಶಸ್ತಿಯು ಇಂಗ್ಲಿಷ್ನಲ್ಲಿ ಕಾದಂಬರಿ ಬರವಣಿಗೆಗೆ ನೀಡುವ ಪ್ರಸಿದ್ಧ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಇದರಲ್ಲಿ ಕಾದಂಬರಿಗಳು ಮತ್ತು ಸಣ್ಣ ಕಥೆಗಳ ಸಂಗ್ರಹವು ಸೇರಿದೆ. ಇದನ್ನು ಮೊದಲು 1969ರಲ್ಲಿ ನೀಡಲಾಯಿತು. ಪ್ರತಿ ವರ್ಷ ತೀರ್ಪುಗಾರರ ಸಮಿತಿಯು ವರ್ಷದ ಅತ್ಯುತ್ತಮ ಕೃತಿಯನ್ನು ನಿರ್ಧರಿಸುತ್ತದೆ. ಇದರ ಮಾನದಂಡವೇನೆಂದರೆ ಅದು ಇಂಗ್ಲಿಷ್ನಲ್ಲಿ ಬರೆದಿರಬೇಕು ಹಾಗೂ ಕೆ ಮತ್ತು ಐರ್ಲೆಂಡ್ನಲ್ಲಿ ಪ್ರಕಟವಾಗಿರಬೇಕು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯು ಅನುವಾದಿತ ಸಾಹಿತ್ಯದಲ್ಲಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಬೇರೆ ಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದಗೊಂಡ ಮತ್ತು ಬ್ರಿಟನ್ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟಿತವಾದ ಕಾದಂಬರಿಗಳಿಗೆ ನೀಡುತ್ತಾರೆ. ಜೊತೆಗೆ ಈ ಪ್ರಶಸ್ತಿಯು ಲೇಖಕ ಮತ್ತು ಅನುವಾದಕರ ಕೆಲಸವನ್ನು ಗುರುತಿಸುತ್ತದೆ. ಆದ್ದರಿಂದ ಪ್ರಶಸ್ತಿಯೊಂದಿಗೆ 50,000 ಪೌಂಡ್ಗಳ ಬಹುಮಾನವನ್ನು ಲೇಖಕ ಮತ್ತು ಅನುವಾದಕರ ನಡುವೆ ಸಮಾನವಾಗಿ ಹಂಚಲಾಗುತ್ತದೆ. ಇದರ ಜೊತೆ ಶಾರ್ಟ್ ಲಿಸ್ಟ್ಗೆ ಆಯ್ಕೆಯಾದ ಪ್ರತಿಯೊಬ್ಬ ಲೇಖಕ ಮತ್ತು ಅನುವಾದಕರಿಗೆ 2,500 ಪೌಂಡ್ಗಳಷ್ಟು ಹಣವನ್ನು ಬಹುಮಾನವಾಗಿ ನೀಡುತ್ತಾರೆ. ಈ ಬ್ರೋಕರ್ ಪ್ರಶಸ್ತಿಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗೂ ಇರುವ ವ್ಯತ್ಯಾಸವೇನು ನೋಡೋಣ. ಬೂಕರ್ ಪ್ರಶಸ್ತಿಯು ಮೂಲತಃ ಇಂಗ್ಲಿಷ್ನಲ್ಲಿ ಬರೆದ ಕಾದಂಬರಿಗಳಿಗೆ ನೀಡಲಾಗುತ್ತದೆ. ಆದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬೇರೆ ಭಾಷೆಯಲ್ಲಿ ಬರೆದ ಇಂಗ್ಲಿಷ್ಗೆ ಅನುವಾದಿತ ಕಾದಂಬರಿಗಳಿಗೆ ನೀಡಲಾಗುತ್ತದೆ. ಈ ಬೂಕರ್ ಪ್ರಶಸ್ತಿಯು 1969ರಿಂದ 2001ರವರೆಗೆ ಬೂಕರ್ ಗ್ರೂಪ್ ಲಿಮಿಟೆಡ್ ಪ್ರಾಯೋಜಿಕ ಸಂಸ್ಥೆಯಾಗಿತ್ತು. ಆದರೆ ಅದರ ಹೆಸರಿನಂತೆ ಬೂಕರ್ ಪ್ರಶಸ್ತಿ ಎಂದು ಕರೆತಿದ್ರು. ಆನಂತರ 2002ರಲ್ಲಿ UK ಮೂಲದ ಹೂಡಿಕೆ ನಿರ್ವಹಣಾ ಸಂಸ್ಥೆ ಮ್ಯಾನ್ ಗ್ರೂಪ್ ಪ್ರಾಯೋಜಕರಾಗಿದ್ದು ದಿ ಮ್ಯಾನ್ ಬೂಕರ್ ಪ್ರಶಸ್ತಿ ಎಂದು ಹೆಸರನ್ನು ಬದಲಾವಣೆ ಮಾಡಿದರು. 2019ರಲ್ಲಿ ಮ್ಯಾನ್ ಗ್ರೂಪ್ ಪ್ರಾಯೋಜಕತ್ವದಿಂದ ಹೊರಬಂದ ನಂತರ ಅಮೆರಿಕ ಕ್ರಾಂಕ್ ಸ್ಮಾರ್ಟ್ ಪ್ರತಿಷ್ಠಾನ ಪ್ರಾಯೋಜಕರಾಗಿದ್ದು ಮತ್ತೆ ಬೂಕರ್ ಪ್ರಶಸ್ತಿ ಅಂತ ಹೆಸರು ಇಟ್ಟಿದ್ದಾರೆ. ಈ ಬೂಕರ್ ಪ್ರಶಸ್ತಿಯನ್ನು ಲೇಖಕರು, ಪ್ರಕಾಶಕರು, ಪತ್ರಕರ್ತರು, ರಾಜಕಾರಣಿಗಳು, ನಟರು, ಕಲಾವಿದರು ಮತ್ತು ಸಂಗೀತಗಾರರ ಒಳಗೊಂಡ 5 ಜನರ ತಂಡ ಸಮಿತಿಯನ್ನು ಪ್ರತಿ ವರ್ಷ ಬೂಕರ್ ಪ್ರಶಸ್ತಿ ಪ್ರತಿಷ್ಠಾನವು ವಿಜೇತ ಪುಸ್ತಕವನ್ನು ಆಯ್ಕೆ ಮಾಡಲು ನೇಮಿಸುತ್ತಾರೆ. ಸ್ನೇಹಿತರೆ, ಇದು ಬೂಕರ್ ಪ್ರಶಸ್ತಿ, ಇದರದ್ದು ಏನು ಅನ್ನೋದು ಒಂದು ಮಾಹಿತಿ. ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.